ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಶ್ರಮ ಮರಣದ ದಿನಗಳಲ್ಲಿ 7ನೆಯ ದಿನಕ್ಕೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದರಲ್ಲಿ ತುಂಬ ಸಂತೋಷವಿದೆ. ಹಾಗಾದರೆ ಈ ಮಹಾ ಉಪವಾಸ ದಿನಗಳಲ್ಲಿ ನಾವು ನೆನೆಸಿಕೊಳ್ಳಬೇಕಾಗಿರುವಂಥ 3 ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಲಭ್ಯತೆ. ನಾವು ಡಾಕ್ಟರ್ ಹತ್ರ ಇರುವಾಗ, ಒಬ್ಬ ರೋಗಿಯು ಬಂದಾಗ, ಆತನಿಗೆ ಕಾಯಿಲೆದಲ್ಲಿ ಬಿದ್ದಾಗ, ಆ ಡಾಕ್ಟ್ರು ತೋರಿಸಲಿಕ್ಕೆ ಹೋದಾಗ ಇಲ್ಲದೇ ಇದ್ದಾಗ ಅದನ್ನು ಡಾಕ್ಟ್ರು ಇದ್ದರೂ ಏನೂ ಪ್ರಯೋಜನ ಇಲ್ಲ. ಹಾಗೆ ನಮ್ಮ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನೋಡುವಾಗ ದೇವರು ಯಾವಾಗಲೂ ತನ್ನ ಜನರ ಕೈಗೆ ಆತನು ಸಿಗುವಂಥದ್ದಾಗಿದೆ. ಹಾಗೆ ನಮ್ಮ ಜೀವಿತವೂ ಸಹ ನಾವು ಯಾವಾಗಲೂ ಲಭ್ಯತೆ ಇರುವಂಥದ್ದಾಗಿರಬೇಕು. ಯಾಕಂದರೆ ನಮ್ಮೊಟ್ಟಿಗೆ ದೇವರ ಮಕ್ಕಳು ಬರುವಾಗ ಅವರಿಗೆ ನಾವು ಸಿಗುವಂಥವರಾಗಿರಬೇಕು. ಅದೇ ರೀತಿಯಲ್ಲಿ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ, ಇವತ್ತಿನ ಧ್ಯಾನಕ್ಕಾಗಿ ನಾವು ಇರುವಂಥ ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ರಿಂದ 18, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ 21 ವಚನಗಳಲ್ಲಿ ನೋಡುವಾಗ ಅಲ್ಲಿ ನಮಗೂ ಮತ್ತು ದೇವರೊಟ್ಟಿಗೆ ಇರುವಂಥ ಒಂದು ಸಂಬಂಧದ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ ದೇವರನ್ನ ದೂಷಿಸುವಂಥವನ್ನ ವ್ಯಕ್ತಿಯನ್ನ ಶಾಪಗ್ರಸ್ತನು ಎಂಬುದಾಗಿ ಹೇಳಲ್ಪಟ್ಟಿದೆ. ಮತ್ತು ದೇವರನ್ನ ಬಿಟ್ಟು ಜೀವಿಸುವಂಥ ಜೀವನ ಮರುಭೂಮಿಗೆ ಸಮ ಎಂಬುದಾಗಿ ದೇವರು ಅಲ್ಲಿ ಹೇಳ್ತಿದ್ದಾನೆ. ಯಾರು ದೇವರೊಟ್ಟಿಗೆ ಸೇರಿ, ದೇವರ ಜೀವಿತದೊಟ್ಟಿಗೆ ಸೇರಿ ತಮ್ಮ ಜೀವಿತವನ್ನು ನಡೆಸ್ತಾರೋ ಅವರು ನೀರಿನ ಕಾಲುವೆಯ ಬಳಿಯಲ್ಲಿ ಇದ್ದ ಹಾಗೆ ಅವರು ಸಮೃದ್ಧಿಯಾಗಿರುವಂಥ ಜೀವನ ಎಂಬುದಾಗಿ ಹೇಳ್ತಾರೆ. ಅದು ಮಾತ್ರವಲ್ಲ, ದೇವರನ್ನ ಬಿಟ್ಟು ಜೀವಿಸುವಂಥವನು ಜಾಲಿಯ ಮರಕ್ಕೆ ಸಂಬಂಧಪಟ್ಟವನು ಎಂಬುದಾಗಿ ಹೇಳ್ತದೆ. ಅದು ಮಾತ್ರವಲ್ಲ, ಆ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, ಅನ್ಯಾಯವಾಗಿ ಆಸ್ತಿ ಸಂಪಾದನೆ ಮಾಡುವಂತನು ಕೌಜಕ್ಕಿಯ ಹಾಗೆ, ಅಂದರೆ ತನ್ನ ಮರಿ ಅಲ್ಲದೆ ಇತರ ಮರಿಗಳನ್ನು ಸೇರಿಸಿಕೊಂಡು ಬೆಳೆಸುವಂಥ ಒಂದು ಕೌಜಕ್ಕಿಯ ಪಕ್ಷಿಗೆ ದೇವರು ಹೋಲಿಕೆ ಮಾಡಿದ್ದಾನೆ. ಅದಕ್ಕಾಗಿ ನಾವು ಯಾವಾಗಲೂ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 13ರಿಂದ 14ರಲ್ಲಿ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ, ಸಂತೋಷ ಪಡುವರ ಸಂಗಡ ಸಂತೋಷ ಪಡಿರಿ, ಅಳುವರ ಸಂಗಡ ಅಳುವಿರಿ ಎಂಬುದಾಗಿ. ಯಾಕೆ ದೇವರು ನಮ್ಮೊಟ್ಟಿಗೆ ಹೇಳ್ತಿದ್ದಾನೋ ಅದಕ್ಕೋಸ್ಕರವಾಗಿ ನಾವು ಯೋಚನೆ ಮಾಡಬೇಕು. ಎರಡನೇದಾಗಿ ಸೂಕ್ಷ್ಮತೆ. ಅಂದರೆ ಯೇಸು ಕ್ರಿಸ್ತನ ಸಮಯದಲ್ಲಿ ಬರುವಂಥ ಅನೇಕ ವ್ಯಕ್ತಿಗಳೊಟ್ಟಿಗೆ ಸೂಕ್ಷ್ಮತೆಯಿಂದ ವರ್ತನೆ ಮಾಡ್ತಿದ್ದವು. ವ್ಯಭಿಚಾರಿಯ ಸ್ತ್ರೀಯಾದವರು, ಕುಷ್ಠರೋಗಿಯಾದರು, ನಿರ್ಗತಿಕರಾದರು, ಅವರನ್ನು ದೇವರು ಬಹಳ ಸೂಕ್ಷ್ಮತೆಯಿಂದ ನೋಡಿ ಬೆಳೆಸುವಂತವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ರಿಂದ 18ರಲ್ಲಿ ಯಾರಿಗೆ ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ, ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರಿರಿ ಎಂಬುದಾಗಿ. ಅದಕ್ಕಾಗಿ ನಾವು ನಮ್ಮ ಜೀವಿತವನ್ನು ಸೂಕ್ಷ್ಮತೆಯಿಂದ ಬೇರೆಯವರೊಟ್ಟಿಗೆ ಜೀವಿತವನ್ನು ಕಳೆಯುವುದನ್ನು ನಾವು ತಿಳ್ಕೊಳ್ಬೇಕು. ಮೂರನೇದಾಗಿ ಒಂದು ಉದಾರ ಭಾವದಿಂದ ಇರಬೇಕೆಂಬುದಾಗಿ. ಈ ದಿನದಲ್ಲಿ ಯಾಕೆ ಉದಾರ ಭಾವದಿಂದ ಇರಬೇಕಂದ್ರೆ, ದೇವರು ಆ ಕುಷ್ಠರೋಗಿಯಾದರೂ ಸರಿ, ನಿಕೋದೇಮ ಎಂಬ ಪಂಡಿತನು ಬಂದರೂ ಸರಿ, ಅಥವಾ ಒಬ್ಬ ಸಾಧಾರಣ ವ್ಯಕ್ತಿಗಳು ಬಂದರೂ ದೇವರು ಅವರೊಟ್ಟಿಗೆ ಉದಾರ ಭಾವದಿಂದ ಅವರನ್ನು ಸ್ಪರ್ಶಿಸಿ ಅವರೊಟ್ಟಿಗೆ ಸಂತೈಸುವಂಥ ಮಾತುಗಳನ್ನು ಆಗಿ ದೇವರು ನಡೆಸ್ತಾ ಇದ್ದಾನೆ. ಇವತ್ತು ನಮಗೆ ನಮ್ಮ ಜೀವಿತದ ಕ್ರೈಸ್ತ ಜೀವಿತದಲ್ಲಿ ಉದಾರತೆ ಅನ್ನೋದು ಬಹಳ ಮುಖ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತದೆ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರ ಅಭ್ಯಾಸಿಸಿರಿ, ಅಳುವವರ ಸಂಗಡ ಅಳುವಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ ಎಂಬುದಾಗಿ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಲಭ್ಯತೆ, ನಾವು ಯಾವಾಗಲೂ ದೇವರ ಸೇವೆಗೆ ಲಭ್ಯತೆ ಆಗಿರಬೇಕು ಮತ್ತು ಸೂಕ್ಷ್ಮತೆಯಿಂದ ಇರುವಂಥದ್ದಾಗಿರಬೇಕು, ಉದಾರತೆಯಿಂದ ಇರಬೇಕು. ಆವಾಗ ಮಾತ್ರವೇ ಈ ಮರಣದ ದಿನಗಳಲ್ಲಿ ನಡೆಸುವಂಥ ಉಪವಾಸದ ದಿನಗಳು, ಈ ಉಪವಾಸ ದಿನಗಳು ಅಂತ ಹೇಳಿದರೆ ನಮ್ಮನ್ನು ಪಶ್ಚಾತ್ತಾಪಕ್ಕೆ, ಮಾನಸಾಂತರಕ್ಕೆ ತರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಈ ಉಪವಾಸ ದಿನಗಳಲ್ಲಿ ನೆನೆಸ್ಕೊಳ್ಬೇಕಾಗಿದ್ದೇನೆಂದರೆ ಪ್ರಾರ್ಥನೆ, ಉಪವಾಸ, ದಾನ. ಅಂದರೆ 3 ದೇವರೊಟ್ಟಿಗೆ ಬಂದಾಗಲೇ ಪ್ರಾರ್ಥನೆ ಅನ್ನೋದು ನಮ್ಮನ್ನು ದೇವರ ಕಡೆಗೆ, ಆಧ್ಯಾತ್ಮಿಕ ಕಡೆಗೆ ನಡೆಸ್ಕೊಂಡು ಹೋದರೆ, ದಾನ ಮತ್ತು ಉಪವಾಸ ಇತರರೊಟ್ಟಿಗೆ ಅಂದರೆ ಅನ್ಯರೊಟ್ಟಿಗೆ ಇರುವಂಥ ಸಂಬಂಧವನ್ನು, ಅವರೊಟ್ಟಿಗೆ ಕೊರತೆಗಳೊಟ್ಟಿಗೆ ನಾವು ಸಹ ಪಾಲುಗಾರರಾಗಬೇಕೆಂಬುದಾಗಿ ತಿಳಿಯಪಡಿಸ್ತದೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇರುವಂಥ ಒಂದು ಕೊನೆಯ ವಚನ ಏನೆಂದರೆ, ಕೀರ್ತನೆಗಳು 50:10ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಚಿರಚಿತ್ತವನ್ನು ಅನುಗ್ರಹಿಸು, ಯಾಕಂದರೆ ನನ್ನನ್ನು ನೂತನ ಪಡಿಸು ಎಂಬುದಾಗಿ. ಯಾಕೆ ದೇವರೇ ನನಗೆ ನನ್ನ ಹೃದಯವನ್ನು ನಿರ್ಮಿಸು, ಶುದ್ಧಪಡಿಸು ಎಂಬುದಾಗಿ ದಾವೀದನು ಹೇಳಿದನಾಗಿದ್ದರೆ, ಈ ಉಪವಾಸ ದಿನಗಳಲ್ಲಿ ನಾವು ಕೇಳ್ಕೊಳ್ಬೇಕು, ನನ್ನ ಹೃದಯವನ್ನು ಶುದ್ಧಿಪಡಿಸಿ ನನ್ನನ್ನು ನಿರ್ಮಿಸು, ಹೊಸ ಮನುಷ್ಯನಾಗಿ ಮಾಡು ಎಂಬುದಾಗಿ. ಯಾಕೋಬನ ಪತ್ರಿಕೆ 4ರಿಂದ 10ನೇ ವಚನದಲ್ಲಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಡರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಅಂದರೆ ಈ ಉಪವಾಸ ದಿನಗಳಲ್ಲಿ, ಶ್ರಮಮರಣ ದಿನಗಳಲ್ಲಿ ನಾವು ಯಾರ ಮುಂದೆ ಬರಬೇಕಂದ್ರೆ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಂಥ ಅಭ್ಯಾಸಕ್ಕೆ ನಾವು ಬರಬೇಕು.
ಹಾಗೆ ಇರುವುದಾದರೆ ಪ್ರಿಯರೇ, ನಮ್ಮನ್ನೇ ನಾವು ಪರಿಶೋಧಿಸಿ ಪಶ್ಚಾತ್ತಾಪಪಟ್ಟು ಮತ್ತು ನಮ್ಮ ಪಾಪಗಳಿಗೆ ಮಾನಸಾಂತರಪಟ್ಟು ದೇವರ ಕಡೆಗೆ ಅದ್ಭುತವಾಗಿ ನಡೆಸುವಂಥದ್ದೇ ಈ ಉಪವಾಸದ ದಿನಗಳಲ್ಲಿ ದೇವರು ಬಯಸುವಂಥದ್ದು. ಅದಕ್ಕಾಗಿ ರೋಮಪುರದ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ನಾವು ಪ್ರಾರ್ಥನೆ ಉಳ್ಳವರಾಗೋಣ ಮತ್ತು ಅತಿಥಿ ಸತ್ಕಾರ ಉಳ್ಳವರಾಗಿರೋಣ, ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥ ಮನೋಭಾವಕ್ಕೆ ಬರೋಣ. ಹಾಗೆ ಬರುವಂತೆ ದೇವರು ಈ ವಾಕ್ಯದ ಮುಖಾಂತರವಾಗಿ ದೇವರು ಅದ್ಭುತವಾಗಿ ನಿಮ್ಮೆಲ್ಲರನ್ನ ಕಾಯಲಿ ಎಂಬುದಾಗಿ ಬೇಡಿಕೊಳ್ತಾ ವಿನಯಪೂರ್ವಕವಾಗಿ ಈ ಪ್ರಾರ್ಥನೆಯನ್ನು ನಿಮ್ಮೊಟ್ಟಿಗೆ ಮುಕ್ತಾಯ ಮಾಡ್ತೀನಿ. ದೇವರ ನಮಗೆ ಸ್ತೋತ್ರವಾಗಲಿ.